ಸರ್ ಮುಂಚೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲೆಲ್ಲ ಇವಾಗಲೂ ಅಷ್ಟೇ ಮುಂಚಿಂದಲೂ ಎಲ್ಲ ನಿಮಗೆ ಇದೇ ಫರ್ನಿಚರ್ ಇದೆ ಕ್ಲಾಸ್ ರೂಮ್ ಫರ್ನಿಚರ್ಗಳು ಇರೋದು. ಓಕೆ. ಅದೆಲ್ಲ ಏನಿತ್ತಂದ್ರೆ ಎಲ್ಲ ಇಂಪೋರ್ಟೆಡ್ ಚೈನಾದಿಂದ. ಓಕೆ. ಇವಾಗ ಡೆಲ್ಲಿಯಲ್ಲಿ ಮಾಡ್ತಾರೆ. ಬೆಂಗಳೂರಲ್ಲಿ ನಾವೇ ಒಂದು 3 ಇವ್ರು ಮಾತ್ರ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ. ಚೈಲ್ಡ್ಹುಡ್ ಅವ್ರ ಹತ್ರ ಇದೆ, ನೀಲ್ಕಮಲ್ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲೂ ಈ ಟೇಬಲ್ ಟಾಪ್ ಇಲ್ಲ ಸರ್. ಇಲ್ಲ ಅಲ್ವಾ? ಟೇಬಲ್ ಟಾಪ್ ಇಲ್ಲ. ಟೇಬಲ್ ಟಾಪ್ ಇದು ನಾವು ಡೆವಲಪ್ ಮಾಡಿ ಇದು ರೆಡಿ ಮಾಡಿಸಿರೋದು. ಇದು ಮೋಲ್ಡಿಂಗ್ ನಮ್ಮಲ್ಲಿ ಆಗ್ತಾ ಇಲ್ಲ. ಈ ಕಟ್ಟಿಂಗು ಎಲ್ಲ ನಮ್ಮಲ್ಲಿ ಆಗುತ್ತೆ. ಆಮೇಲೆ ಔಟ್ಸೋರ್ಸ್ ಅಲ್ಲಿ ನಾವು ನಮ್ದೇ ಮೋಲ್ಡ್ ಇದೆ. ಮೋಲ್ಡ್ ನಾವೇ ಮಾಡ್ಕೊಂಡಿದ್ದೀವಿ. ಇದೂ ಅಷ್ಟೇ, ಈ ಚೇರ್ ಅಷ್ಟೇ. ನಿಮ್ಗೆ ಯಾರಲ್ಲಿ ಕೇಳಿದ್ರು ಅವ್ರ ಹತ್ರ ಏನ್ ಕಲರ್ ಇದೆ ಅದನ್ನ ಮಾತ್ರ ಕೊಡ್ತಾರೆ. ಹೌದು. ನಿಮಗೆ ಬೇಕಾಗಿರೋ ಕಲರ್ ಎಲ್ಲೂ ಸಿಗಲ್ಲ. ಇದು ನಾವು ಮಾತ್ರ ಕೊಡ್ತಾ ಇದ್ದೀವಿ. ಸಾಕಷ್ಟು ಮಂದಿ ಹೊಸ ಶಾಲೆಗಳನ್ನ LKG UKG ಅಥವಾ ಏನೇ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕಿದ್ರೆ ಒಂದು ಫರ್ನಿಚರ್ ಗಳ ಅವಶ್ಯಕತೆಗಳು ಇದ್ದೇ ಇದೆ. ಎಲ್ಲಿಂದ ಪಡ್ಕೊಳ್ಳೋಣ ಅಂತ ಹೇಳುವಂತ ಪ್ರಶ್ನೆಗಳು ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಬಲ್ಕ್ ಆಗಿ ನಮ್ಮ ಕೈಗೆಟುಕುವ ದರದಲ್ಲಿ ಕೊಡುವಂತ ಒಂದು ಸಂಸ್ಥೆ ನಮ್ಮ ಬೆಂಗಳೂರಿನಲ್ಲೇ ಇದೆ. ನೀವು ಇದೇ ರೀತಿಯ ಸಂಸ್ಥೆಗಳು ಬೇರೆ ಕಡೆ ಇದೆಯಾ ಅಂತ ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಇರೋದೇ 1, 2, 3. ಬಟ್ ಇವರದ್ದು ಏನು ಪ್ರಾಡಕ್ಟ್ಗಳಿದೆ ಇವರ ಕ್ವಾಲಿಟಿಯನ್ನ ಬೇರೆಯವರು ಕಾಪಿ ಮಾಡೋಕ್ಕೂ ಆಗಲ್ಲ, ಅಷ್ಟು ಒಳ್ಳೆ ಕ್ವಾಲಿಟಿಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗಿರುವಾಗ ಇದನ್ನ ಈ ಒಂದು ವಿಡಿಯೋವನ್ನ ಅಥವಾ ಇವರ ನಂಬರ್ ಅನ್ನ ಸೇವ್ ಮಾಡಿ ಇಟ್ಕೊಳ್ಳಿ, ಒಳ್ಳೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು TVS ಗಾರ್ಡ್ ಬರುತ್ತೆ ನೋಡಿ, ಸಾರಿ ಗಾರ್ಡ್ ಹತ್ರ ಕೆಳಗೆ ಬರುತ್ತೆ. ಹೌದು. ಆ ಪಾಠ ಇದೆಲ್ಲ ಕೂಡ ರೆಡಿ ಆಗಿರುವಂತದ್ದು. ಇಂಥದ್ದು ಪ್ರತಿದಿನ ಒಂದು 2,000 ಹೋಗುತ್ತಲ್ವಾ? ಟೈಟಲ್ ನೋಡಿದ್ರಲ್ಲ, ಲಕ್ಷಾಂತರ ಹಣ ಉಳಿಸಬಹುದು, ಉದ್ಯಮಿಗಳು ನೀವಾಗಬಹುದು. ಹೇಗೆ ಅಂತ ಗೊತ್ತಾಗೋದಕ್ಕೆ ಈ ವಿಡಿಯೋವನ್ನ ಪೂರ್ತಿ ನೀವು ನೋಡ್ಲೇಬೇಕು. ಸ್ಕೂಲ್, ಕಾಲೇಜು ಅಥವಾ ಯಾವುದೇ ಸಂಸ್ಥೆಗಳಿಗೆ ಎಲ್ಲಾ ತರಹದ ಪೀಠೋಪಕರಣಗಳು ಬೇಕೇ ಬೇಕು. ಅಥವಾ ಅದು ಬೇಕಾಗಿದ್ದಲ್ಲಿ ಬೆಂಗಳೂರಿನಲ್ಲೇ ತಯಾರಾಗುವ ಈ ಫ್ಯಾಕ್ಟರಿಯಿಂದ ಖರೀದಿಸಿದಲ್ಲಿ ಅಧಿಕ ಲಾಭ ಅಂತೂ ಖಂಡಿತವಾಗ್ಲೂ ಇದೆ. ಪ್ರಾಡಕ್ಟ್ಗಳನ್ನ ಪಡೆದು ಅವಶ್ಯಕತೆ ಇರುವ ಸಂಸ್ಥೆಗಳಿಗೆ ತಲುಪಿಸಲು ಪ್ರಸಕ್ತವಾದ ಸಮಯ ಇದು. ಪೂರ್ತಿ ವಿಡಿಯೋ ನೋಡಿ ಹೆಜ್ಜೆಯನ್ನ ಮುಂದಿರಿಸಿ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಬೊಮ್ಮಸಂದ್ರದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಇನೋವೇಟಿವ್ ಸೊಲ್ಯೂಷನ್ ಅಂತ ಹೇಳುವ ಒಂದು ದೊಡ್ಡ ಫ್ಯಾಕ್ಟರಿಗೆ ಬಂದಿದ್ದೇನೆ. 2007ರಲ್ಲಿ ಪ್ರಾರಂಭವನ್ನ ಪಡೆದುಕೊಂಡಿರುವಂತಹ ಈ ಒಂದು ಫ್ಯಾಕ್ಟರಿ ಆಲ್ ಓವರ್ ಇಂಡಿಯಾಕ್ಕೆ ಬೇಕಾಗಿರುವಂತಹ ಹಲವಾರು ರೀತಿಯ ಫರ್ನಿಚರ್ಗಳನ್ನ ಕಳುಹಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. LKG ಇಂದ ಪ್ರಾರಂಭವಾಗಿ ಕಾಲೇಜ್ ಹಂತದವರೆಗೆ ಯಾವ ರೀತಿಯಲ್ಲೆಲ್ಲ ಸ್ಟಡಿ ಟೇಬಲ್ಗಳು ಬೇಕು ಅಥವಾ ನಮ್ಮ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಬೇಕಾಗಿರುವಂತಹ ಟೇಬಲ್ಗಳಾಗಿರ್ಬೋದು, ಲ್ಯಾಬ್ಗಳಿಗೆ ಬೇಕಾಗಿರುವಂತಹ ಫರ್ನಿಚರ್ಗಳಾಗಿರ್ಬೋದು, ಇಂತಹ ಬೇರೆ ಬೇರೆ ವಿಭಾಗದಲ್ಲಿ ಕಳುಹಿಸಿಕೊಡ್ತಕ್ಕಂತಹ ಸಂಸ್ಥೆಯೇ ಶ್ರೀ ಮಲ್ಲಿಕಾರ್ಜುನ ಇನೋವೇಟಿವ್ ಸೊಲ್ಯೂಷನ್ ಅಂತ. ಈ ಒಂದು ಸಂಸ್ಥೆ ಬೆಂಗಳೂರಿನಲ್ಲಿ ಇವತ್ತು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ಕೂಡ ಇದನ್ನ ನಡೆಸ್ತಿರ್ತಕ್ಕಂಥವ್ರು ನಮ್ಮ ಸುಳ್ಯದವರು ಅಂತ ಹೇಳುವಂತ ಹೆಮ್ಮೆ ನಮಗಿದೆ. ಬೆಂಗಳೂರಿನಲ್ಲಿ ಇಂತಹ ಸಂಸ್ಥೆಗಳು ಇರತಕ್ಕಂಥದ್ದು ಕೇವಲ 3. ಅದರಲ್ಲಿ ನಮ್ಮ ಶ್ರೀ ಮಲ್ಲಿಕಾರ್ಜುನ ಇನೋವೇಟಿವ್ ಸೊಲ್ಯೂಷನ್ ಕೂಡ ಒಂದು ಅಂತ ಹೇಳೋದಕ್ಕೆ ನಮಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ನೀವು ಯಾವುದೇ LKG ಇಂದ ಕಾಲೇಜ್ ಆಗಿರ್ಲಿ ಅಥವಾ PG, ಹಾಸ್ಟೆಲ್ ಇನ್ನಿತರ ಯಾವುದೇ ಸಂಸ್ಥೆಗಳನ್ನ ನಡೆಸ್ತೀರಿ, ಇಲ್ಲಿರುವಂತಹ 10 ರೀತಿಯ ಐಟಮ್ಸ್ ಗಳನ್ನ, ವಸ್ತುಗಳನ್ನ ನೋಡಿದ್ರೆ ನಿಮ್ಮ ಸಂಸ್ಥೆಗೆ ಇದು ಬಹಳ ಅವಶ್ಯಕತೆಯಿಂದ ಬೇಕಾಗಿರುವಂತ ವಸ್ತುಗಳು ಇಲ್ಲಿದೆ. ಬೇರೆ ಕಡೆಗಳಿಂದ ನೀವು ಇದನ್ನ ಪಡ್ಕೊಳ್ತೀರಿ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಇದು ಪ್ರಾಡಕ್ಟ್ ರೆಡಿ ಆಗೋದಿಲ್ಲ. ನೀವು ಬೇರೆ ಎಲ್ಲಿಂದಲೇ ಪ್ರೊಡಕ್ಷನ್ ಅನ್ನ ಪಡ್ಕೊಂಡ್ರೆ ಕೂಡ ಬೇರೆ ಬೇರೆ ಕಡೆಗಳಿಂದ ಅದನ್ನ ಆಮದು ಮಾಡಿಕೊಂಡು ಜಾಸ್ತಿ ರೇಟಿಗೆ ನಿಮಗೆ ಕೊಡ್ತಾ ಇರ್ತಾರೆ. ಆದ್ರೆ ನಮ್ಮದೇ ಬೆಂಗಳೂರಿನಲ್ಲಿ ನಮ್ಮದೇ ಊರಿನವರು ಇದನ್ನ ನಡೆಸಿರುವ ಕಾರಣದಿಂದ ನಮ್ಮ ಕೈಗೆಟುಕುವ ದರದಲ್ಲಿ ಬೇಕಾಗಿರುವಂತಹ ಪ್ರಾಡಕ್ಟ್ಗಳನ್ನ ನಾವು ಪಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ಉಪಯೋಗವನ್ನ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿರುವಂತಹ ಪ್ರತಿಯೊಂದು ಶಾಲೆ, ಕಾಲೇಜು, ಹಾಸ್ಟೆಲ್, PG ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಇಲ್ಲಿವರೆಗೆ ಬಂದು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಕಳೆದ 18 ವರ್ಷಗಳಿಂದ ತನ್ನ ಕನಸಿನ ಕೂಸನ್ನ ಬೆಂಗಳೂರಿನಲ್ಲಿ ಬಂದು ಪ್ರಾರಂಭ ಮಾಡಿ ಇವತ್ತು ಇಡೀ ದೇಶಕ್ಕೆ ತನ್ನ ಉದ್ಯಮದ ಮೂಲಕ ಒಂದು ಕ್ವಾಲಿಟಿ ಆಗಿರುವಂತಹ ಪ್ರಾಡಕ್ಟ್ ಅನ್ನ ಕಳಿಸಿಕೊಡ್ತಾ ಇದ್ದಾರೆ ಶ್ರೀಯುತ ಮೋಹನ್ ಕುಮಾರ್ ಅವರು. ಸರ್ ನಮಸ್ತೆ, ಹೇಗಿದ್ದೀರಿ? ಓಕೆ, ನೀವು ಕೂಡ ನಮ್ಮ ಸುಳ್ಯದವರು ಅಂತ ಹೇಳೋದಕ್ಕೆ ನಮಗೆ ಖುಷಿ. ಇವತ್ತು ಸುಳ್ಯದವರನ್ನೇ ಕರೆಸಿ ಒಂದು ವಿಡಿಯೋವನ್ನ ಕೂಡ ಮಾಡಿಸ್ತಾ ಇದ್ದೀರಿ. ಇವತ್ತು ನೀವು ಸುಳ್ಯದವರಾದ್ರೂ ಕೂಡ ಇಡೀ ಇಂಡಿಯಾಕ್ಕೆ ಬೆಂಗಳೂರಿನಲ್ಲಿರುವಂತಹ 2-3 ಸಂಸ್ಥೆಗಳಲ್ಲಿ ನಿಮ್ಮದು ಕೂಡ ಒಂದು ಸಂಸ್ಥೆಯಾಗಿ ಎಲ್ಲ ಪ್ರೊಡಕ್ಷನ್ ಅನ್ನ ಕಳಿಸಿಕೊಡ್ತಾ ಇದ್ದೀರಿ ಅಂತ ಹೇಳೋದು ನಮಗೆ ಖುಷಿ. ಸೊ ನಿಮ್ಮ ಹಿಂದೆ ಇರುವಂತ ಶಕ್ತಿ ಯಾವುದು, ಮತ್ತೆ ಈ ಒಂದು ಸಂಸ್ಥೆಗೆ ಬೆಂಗಳೂರಿನಲ್ಲಿದ್ರು ಕೂಡ ಮಲ್ಲಿಕಾರ್ಜುನ ಅಂತ ಹೆಸರಿಡ್ಲಿಕ್ಕೆ ಏನು ಕಾರಣ ಅಂತ? ಸರ್, ಮಲ್ಲಿಕಾರ್ಜುನ, ಶ್ರೀ ಮಲ್ಲಿಕಾರ್ಜುನ ನಮ್ಮ ಸೀಮೆ ದೇವರು. ಸೊ ಅದೇ ರೀತಿ ನಮ್ಮ ಊರಲ್ಲಿ ಕೂಡ ಒಂದು ವರ್ಕ್ಶಾಪ್ ಇದೆ ಸಣ್ಣದಾಗಿ, ಅದೇ ಹೆಸರನ್ನು ನಾನು ಇಲ್ಲಿ ಕೂಡ ಕಂಟಿನ್ಯೂ ಮಾಡಿದ್ದೇನೆ. ಓಕೆ, ನಮ್ಮ ಊರಿನ ಇದು ನಮ್ಮಲ್ಲಿ ಇರಲೇಬೇಕು. ಹೌದು, ಅದು ಉದ್ದೇಶ. ಅದೇ ಸರ್, ನಮ್ಮ ಫ್ಯಾಕ್ಟರಿಗೆ ಬಂದ್ರೆ
ಈ 18 ವರ್ಷದಿಂದ ಏನೆಲ್ಲ ಪ್ರಾಡಕ್ಟ್ಗಳು ರೆಡಿ ಆಗ್ತಾ ಇದೆ ಇಲ್ಲಿ ಅಂತ? ಸರ್ ಫಸ್ಟ್ ಇಂದ ಏನಂತಂದ್ರೆ ನಾವು ಆಕ್ಚುಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಲ್ಲಿಕಾರ್ಜುನ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಮಾಡಿದ್ದೇವೆ. ಅವಾಗ ಇಂಜಿನಿಯರಿಂಗ್ ಪ್ರಾಡಕ್ಟ್ ಗಳು ಮಾಡ್ತಾ ಇದ್ವಿ. ಸೊ ಕ್ರಮೇಣ ಇವಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಹೊಸ ಹೊಸ ಐಟಮ್ಸ್ ಗೆ ಸ್ಕೂಲ್ ಪ್ರೊಡಕ್ಷನ್ ಮಾಡೋ ಕಾರಣ ನಾವು ಅದನ್ನು ಇನೋವೇಟಿವ್ ಸೊಲ್ಯೂಷನ್ಸ್ ಮಾಡಿದ್ದೇವೆ. ಓಕೆ. ಆಕ್ಚುಲಿ ಮಲ್ಲಿಕಾರ್ಜುನ ಇಂಜಿನಿಯರಿಂಗ್ ಓಕೆ. ಈಗ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಹೆಂಗಿದೆ ಅದಕ್ಕೆ ಸರಿಯಾಗಿ ನಾವು ಮಾಡ್ಕೊಡ್ತಾ ಇದ್ದೀರಿ ಸರ್. ನಮ್ಮಲ್ಲಿ ಇಲ್ಲಿ ರೆಡಿ ಆಗುವಂಥದ್ದು ಮೆಟಲ್ ಐಟಮ್ಗಳು ಇಲ್ಲೇ ರೆಡಿ ಆಗುತ್ತೆ ಎಲ್ಲಾನು. ಓಕೆ. ಇದ್ರ ಜೊತೆಯಲ್ಲಿ LKG UKG ಗೆ ಬೇಕಾಗುವಂಥದ್ದು ಸ್ಮಾಲ್ ಅದು ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳಿರುತ್ತೆ. ಅದನ್ನು ಇದ್ರ ಜೊತೆಲೆ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಎಲ್ರಿಗೆ. ಸ್ಕೂಲ್ ಒಂದು ಕ್ಲಾಸ್ ರೂಮ್ ಏನ್ ಬೇಕು, ಈಗ LKG UKG ಗೆ ಸ್ಮಾಲ್ ಇರುತ್ತೆ, ಪ್ಲೇ ಗ್ರೌಂಡ್ ಅಲ್ಲಿ ಇರೋರಿಗೂ ಕೆಲವು ಐಟಮ್ಗಳು ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಬುಕ್ ಶೆಲ್ಫ್ಸ್, ಲಾಕರ್ಗಳು ಅಂದ್ರೆ ಮಕ್ಕಳ ಬ್ಯಾಗ್ ಇಟ್ಕೊಳ್ಳಕ್ಕೆ, ಆಮೇಲೆ ಟೀಚರ್ಸ್ ಟೇಬಲ್, ಟೀಚರ್ಸ್ ಗಳ ಚೇರು, ಆಮೇಲೆ ಅವರಿಗೆ ಬೇಕಾಗಂತ ಲ್ಯಾಬ್ಗಳಿಗೆ ಬೇಕಾದಂತ ಇಕ್ವಿಪ್ಮೆಂಟ್ ಇದ್ಗಳು ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಹಾಸ್ಟೆಲ್ಗೆ ನಾವು ಲಾಕರ್ಗಳು ಕೊಡ್ತೀವಿ, ಕಬೋರ್ಡ್ ಅಲ್ಮೇರಗಳು ಬರುತ್ತಲ್ವಾ ಅದನ್ನು ಕೊಡ್ತೀವಿ. ಜೊತೆಗೆ ಕಾಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ಬುಕ್ಸ್ ಇದ್ಗಳು, ಟೇಬಲ್, ಸಿಂಗಲ್ ಚೇರ್ಗಳು ಬೇಕಾಗುತ್ತೆ. ಅಂದ್ರೆ ಜಾಸ್ತಿ ದೊಡ್ಡ ದೊಡ್ಡ ಹಾಸ್ಟೆಲ್ಗಳಲ್ಲಿ ಆತರ ಯೂಸ್ ಮಾಡ್ತಾರೆ ಸ್ಕೂಲ್ಗಳಲ್ಲಿ. ಅದಕ್ಕೆ ಸರಿಯಾಗಿ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ ಮೋಜೋ ಬ್ಯಾರಿಕೇಡ್ ಅಂತ ಬರುತ್ತೆ. ಅದು ಜಾಸ್ತಿಯಾಗಿ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಯೂಸ್ ಮಾಡುತ್ತಿರಂತ ಬ್ಯಾರಿಕೇಡ್ಗಳು ಜಾಸ್ತಿ ಲೋಡ್ ಕೊಟ್ಟಾಗ ಬಿದೋಗುತ್ತೆ. ಇದು ಯಾವ ಮಾಡಿದ್ರು ಬಿದೋಗಕ್ಕೆ ಚಾನ್ಸೇ ಇಲ್ಲ. ಆತರ ಸ್ಕೂಲು, ಕಾಲೇಜು, ಹಾಸ್ಟೆಲ್, ಪಬ್ಲಿಕ್ ಬೇಕಾಗಿರುವಂತ ಕೊಟ್ರಿ. ಈಗ ನಮ್ಮ ಮನೆಗೆ ಏನಾದ್ರು ಒಂದು ಅಲಂಕಾರಿಕವಾಗಿರುವಂತ ಚೇರ್ಗಳು, ಟೇಬಲ್ಗಳು ಬೇಕು ಅಂತ ಹೇಳಿದ್ರೆ ಅದು ರೆಡಿ ಮಾಡಿ ಕೊಡ್ತೀವಿ. ಅದು ಕೊಡ್ತೀವಿ. ಮೆಟಲ್ ಸೆಕ್ಷನ್ ಅಲ್ಲಿ ಏನ್ ಬರುತ್ತಾ ಅದೆಲ್ಲಾನು ಮಾಡ್ತೀವಿ. ಎಲ್ಲ ಮಾಡ್ತೀವಿ ಅಲ್ವಾ? ಯಾಕಂದ್ರೆ ನಮ್ಮ ಹತ್ರ ಆಲ್ಮೋಸ್ಟ್ ಬೆಂಡಿಂಗ್ CNC ಬೆಂಡಿಂಗ್ ಮಿಷನ್ ಗಳಿದಾವೆ. ನಿಮ್ಗೆ ಏನು ಡಿಸೈನ್ ಗಳು ಬೇಕು ಅಂತ ಹೇಳಿ ಅದಕ್ಕೆ ಸರಿಯಾಗಿ ಲೇಸರ್ ಕಟಿಂಗ್ ಗಳಿದೆ. ಏನ್ ಡಿಸೈನ್ ಕೇಳಿದ್ರು ನಿಮ್ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಸರಿಯಾಗಿ ನಾವು ಮಾಡ್ತೀವಿ. ಯಾವುದೇ ಒಂದು ಪ್ರಾಡಕ್ಟ್ ಇವಾಗ ರೆಡಿ ಮಾಡಿ ಕೊಟ್ರೆ ಕೂಡ ಅದಕ್ಕೆ ವ್ಯಾರಂಟಿ, ಗ್ಯಾರಂಟಿ ಅಥವಾ ಅದಕ್ಕೆ ಒಂದು ವ್ಯಾಲಿಡಿಟಿ ಅಂತ ಹೇಳುವಂತದ್ದು ಏನಾದ್ರು ಇರುತ್ತಾ ಅಥವಾ ಲೈಫ್ ಲಾಂಗ್? ಅದು ಇದೆ, ಖಂಡಿತ ಇದೆ. ಈಗ ನಾವು ಕೊಡುವಂತ ಸ್ಕೂಲ್ಗೆ ಕ್ಲಾಸ್ ಫರ್ನಿಚರ್ಗಳು ನಾವು 5 years ವ್ಯಾರಂಟಿ ಕೊಡ್ತೀವಿ. 5 years ಒಳಗಡೆ ನಿಮ್ಗೆ 2 years ಒಳಗಡೆ ಏನಾದ್ರು ರೀಪ್ಲೇಸ್ಮೆಂಟೇ ಕೊಡ್ತೀವಿ. ಅದಕ್ಕಿಂತ ಜಾಸ್ತಿ ನಾವು ಏನು ಸರ್ವಿಸ್ ಏನು ಪ್ರಾಬ್ಲಮ್ ಮ್ಯಾಕ್ಸಿಮಮ್ ಏನು ಇದು ಆಗಲ್ಲ. ಬಂದಿಲ್ಲ ನಮಗೆ. ಆ ಥರ ಇದ್ರೆ ನೀವು ಎಲ್ಲಿ ಸರ್ವಿಸ್ ಅಲ್ಲಿಗೆ ಕಳಿಸ್ತೀವಿ. ಈಗ ಯಾವುದೇ ಏರಿಯಾದಲ್ಲಿ ಇರಲಿ, ಈಗ ನಮ್ದು ಹೈಯೆಸ್ಟ್ ಚೆನ್ನೈಗೆ, ಮದುರೈ ಎಲ್ಲ ಹೋಗುತ್ತೆ. ಎಲ್ಲಿ ಹೋದ್ರು ನಾವು ಸರ್ವಿಸ್ ಕಳಿಸ್ತೀವಿ. ಕೊಡ್ತೀರಲ್ವಾ? ಲೋಕಲ್ ಅಲ್ಲಿ ಮಾತ್ರ ಸಿಂಗಲ್ಗಳು ಹೋಗುತ್ತೆ. ಇಲ್ಲ ಅಂದ್ರೆ ಬಲ್ಕ್ ಆಗಿ ಹೋಗುತ್ತೆ. ಅಂದ್ರೆ 500, 1000. ಯಾಕಂದ್ರೆ ಒಂದು ಸ್ಕೂಲ್, ಹೊಸ ಸ್ಕೂಲ್ ಸ್ಟಾರ್ಟ್ ಆದ್ರೆ ಆ ಸ್ಕೂಲ್ಗೆ ಮಿನಿಮಮ್ ಅಂದ್ರೆ 1000 ರಿಕ್ವೈರ್ಮೆಂಟ್ ಇರುತ್ತೆ. ಅದನ್ನು ಅವರು ಒಂದೇ ಸ್ಟೇಜಿಗೆ ತಗೊಳ್ಳಲ್ಲ. ಫಸ್ಟ್ ಇಯರ್ ಒಂದು 500 ತಗೋತಾರೆ, ನೆಕ್ಸ್ಟ್ ಇಯರ್ಗೆ ಇನ್ನೊಂದು 500 ತಗೊಳ್ತಾರೆ. ಯಾರು ತಗೊಳ್ಳಲ್ಲ. ಒಂದು ಫ್ಯಾಕ್ಟರಿಯ ಟೂರ್ ಅನ್ನ ಮಾಡಿ ಏನೆಲ್ಲ ಮೆಷಿನ್ ಗಳಿದೆ, ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ನೋಡ್ಬೇಕು, ತೋರಿಸ್ತೀರಾ ಅಂತ? ಓಕೆ, ಖಂಡಿತವಾಗ್ಲೂ ಈ ಫ್ಯಾಕ್ಟರಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಇದರ ಟೂರ್ ಮಾಡ್ಬೇಕು ಅಂತ ಕೇಳ್ಕೊಂಡೆ ಸರ್. ಫಸ್ಟ್ ಗೆ ನಿಮಗೆ ಸ್ವಾಗತ, ಹಾಗೆ ಎಲ್ಲ ವೀಕ್ಷಕರಿಗೆ ಸ್ವಾಗತದೊಂದಿಗೆ ಏನೆಲ್ಲ ಮೆಷಿನರಿಗಳಿದೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಸೊ ಇಲ್ಲಿಂದಲೇ ಪ್ರಾರಂಭ ಮಾಡೋಣ ಸರ್. ಏನಿದು, ಇದರ ವರ್ಕ್ ಏನು? ಲೇಸರ್ ಕಟಿಂಗ್ ಮಿಷಿನ್. ಓಕೆ. ಇದು ನಿಮ್ಗೆ ಶೀಟ್ ಮೆಟಲ್, ಇಲ್ಲಿ ಏನ್ ಕೆಲಸದ SS ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಬ್ರಾಸ್ನು ಕಟಿಂಗ್ ಆಗುತ್ತೆ. ಓಕೆ. MS ಬಂದ್ಬಿಟ್ಟು 20 mm ಥಿಕ್ನೆಸ್ ವರೆಗೂ ಕಟಿಂಗ್ ಆಗುತ್ತೆ. ಮಾಡರ್ನ್ ಟೈಪ್ ಅಲ್ಲಿ ಡಿಸ್ಪ್ಲೇ ಮಾಡಿದಾಗ ಮೋಡೆಸ್ಟಿ ಮಾಡಕ್ಕೆ, ಆಮೇಲೆ ಲಾಕರ್ಗಳಿಗೆ ಇದನ್ನೆಲ್ಲ ನಾವು ಈ ಮಿಷಿನ್ ಅಲ್ಲಿ ಮಾಡ್ತೀರಲ್ವಾ? ಓಕೆ. 50-60 ಲಕ್ಷ ಮಿಷಿನ್ ಕಾಸ್ಟ್. ಓಕೆ. ನೋಡಿ 50-60 ಲಕ್ಷದ ಮಿಷಿನ್ ಕಾಸ್ಟ್ ಇದೆ. ನಿಮಗೆ ಡಿಸೈನ್ಗಳು ಏನು ನಿಮ್ಗೆ ರಿಕ್ವೈರ್ಮೆಂಟ್ ಇದೆಯಾ? ಇವಾಗ ಮನೆಗಳಿಗೆ ಗೇಟ್ ಗಳು ಇರ್ಬೋದು, ಅದಕ್ಕೆ ಬೇಕು ಅಂತ ಹೇಳಿದ್ರೆ ಲೇಸರ್ ಕಟಿಂಗ್ ಅಲ್ಲಿ ಏನ್ ಡಿಸೈನ್ ಬೇಕಿದ್ರು, ವೆಂಕಟೇಶ್ ಕೆಲವು ತುಂಬಾ ದೇವರ ಬುದ್ಧಿಗಳನ್ನೆಲ್ಲ ಕಟ್ ಮಾಡಿದ್ರೆ ಅದನ್ನು ಕಟ್ ಮಾಡಿ ಕೊಡ್ತೀವಿ. ಅದು ಇದ್ರಲ್ಲೇ ಕಟ್ ಮಾಡುವಂತದ್ದು. ಡಿಸೈನ್ ಮಾಡಿ ಕೊಡ್ತಾರೆ, ಇದರಲ್ಲಿ ಬೇಗ ಕಟಿಂಗ್ ಆಗುತ್ತಲ್ವಾ? ಸೊ ಅದಕ್ಕೆ ಬೇಕಾಗಿರುವಂತಹ ಸಿಸ್ಟಮ್ಸ್ ಅದು ಇಲ್ಲಿಂದ ನಮಗೆ ಬೇಕಾಗಿರೋ ಡಿಸೈನ್ ಆಗುತ್ತೆ, ಅಲ್ಲಿ ಅದಕ್ಕೆ ಆ ರೀತಿ ಕಟಿಂಗ್ ಆಗುತ್ತೆ. ಏನಂದ್ರೆ ದೊಡ್ಡ ಶೀಟ್ ಗಳು ಕಟ್ ಮಾಡಿದಾಗ ಸೈಡ್ ಅಲ್ಲಿ ವೇಸ್ಟೇಜ್ ಬರುತ್ತೆ. ಆ ವೇಸ್ಟೇಜ್ ಅನ್ನು ವೇಸ್ಟ್ ಆಗಬಾರದು ಅಂತ ಹೇಳಿ ಇನ್ನೊಂದು ಪಾರ್ಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಯಾವ್ದು ಕೂಡ ವೇಸ್ಟ್ ಆಗುದಿಲ್ಲ, ಎಲ್ಲ ಕೂಡ ಯೂಸ್ಫುಲ್ ಆಗ್ತಾ ಇರುತ್ತೆ. ಸರ್ ಇದೊಂದು ಸ್ಪೆಷಲ್ ಆಗಿದೆಲ್ಲ, ಏನಿದು ಸರ್? ಇದು ನಿಮ್ಗೆ ಡಿಸ್ಪ್ಲೇ, ಈಗ ಎಲ್ಲ ಆಫೀಸ್ಗಳಲ್ಲಿ ಇರ್ಬೋದು, ನಿಮ್ಗೆ ಆಫೀಸ್ ಹೋದಾಗ ಒಂದು ಡಿಸ್ಪ್ಲೇ ರ್ಯಾಕ್ ಅಂತ ಹೇಳಿ. ಹೌದು. ಇದು ಏನಂದ್ರೆ ಇದರಲ್ಲಿ ಏನಂದ್ರೆ ನಿಮ್ಗೆ ಬೇಡ ಅಂದ್ರೇನೆ, ನಿಮ್ಗೆ ಬೇಡ ಅಂದ್ರೆ ಫೋಲ್ಡ್ ಮಾಡಿ ಇಡಬಹುದು. ಇದು ಓಕೆ. ಎಸ್, ಫೋಲ್ಡ್ ಮಾಡಿ ಇಡಬಹುದು ಇಷ್ಟೇ. ಓಕೆ, ಫೋಲ್ಡ್ ಆಗುವಂತ. ಓಕೆ. ಸೊ ಬೇಕಂದ್ರೆ ಇದನ್ನ ಮೇಲ್ ಮಾಡಿ. ಇದು ಏನಂದ್ರೆ ನಿಮಗೆ ಇಷ್ಟು ದೊಡ್ಡದಿದ್ದಾಗ ಟ್ರಾನ್ಸ್ಪೋರ್ಟ್ ಮಾಡಕ್ ಆಗಲ್ಲ. ಇದನ್ನ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗ್ಬೋದು. ಲೇಸರ್
ತುಂಬಾ ಕಮ್ಮಿ ಇತ್ತು. ಹಾ. ಅವಾಗ ಶೇರಿಂಗ್ ತುಂಬಾ ಡಿಮಾಂಡ್ ಇತ್ತು. Okay. ಇವಾಗ ಲೇಸರ್ ಜಾಸ್ತಿ ಬಂದ್ಮೇಲೆ ಶೇರಿಂಗ್ ಸ್ವಲ್ಪ ಡಿಮಾಂಡ್ ಕಡಿಮೆ ಆಗಿದೆ. ಓಕೆ ಈಗ ಎಲ್ಲರೂ ಇದಕ್ಕೆ ಹೋಗ್ತಾರೆ. ಲೇಸರ್ ಇದ್ರಲ್ಲಿ ನಮ್ಮ ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇದು ನಿಮ್ಗೆ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಓಕೆ ಹಾ 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 ಶೇರಿಂಗ್ ಬಂದಾಗ. Okay. ಬಟ್ ನಿಮ್ಗೆ ರೌಂಡ್ ಕಟ್ಟಿಂಗು ಎಡ್ಜಸ್ ಕಟ್ಟಿಂಗ್ ಗಳು ಬಂದಾಗ ಇದ್ರಲ್ಲಿ ಮಾಡಕ್ ಆಗಲ್ಲ. ಹಾ ಓಕೆ ಓಕೆ. ಇದು ಆ ಮಿಷನರಿ ರೀಸೆಂಟ್ಲಿ ಹಾಕಿರೋದು. Recently ಹಾಕಿರೋದು. ಓಕೆ ಇದು ನಮ್ಮ ಪ್ರಾರಂಭದಾಗಲೇ. ಪ್ರಾರಂಭದಾಗಿದೆ. ಹಾ ಓಕೆ ಓಕೆ. ಪ್ರೆಸ್ ಬ್ರೇಕ್ ಅಂತಾರೆ. ಅಂದ್ರೆ ಶೀಟ್ ಬೆಂಡಿಂಗ್ ಮೆಟೀರಿಯಲ್. ಓಕೆ ಏನೇನ್ ಡಿಸೈನ್ ಬೇಕು ಆ ಡಿಸೈನ್ ಬೆಂಡಿಂಗ್ ಆಗುತ್ತೆ. ಬೆಂಡಿಂಗ್ ಮಾಡಿ. ಬೆಂಡಿಂಗ್ ಮಾಡಕ್ಕೆ. ಓಕೆ ಓಕೆ. ಈ ಮಿಷನ್ ನಿಮ್ಗೆ ಆಲ್ಮೋಸ್ಟ್ ನೀವು ಬೆಂಗಳೂರಲ್ಲಿ ಒಂದ್ 2 ಮಿಷನ್ ಇದಾವೆ ಅಷ್ಟೇ. ಯಾವ್ದು ಇದುವಾ? ಇದು ಹಾ ಹಾ ಹಾ. ಇದು ಏನ್ ಮಾಡುತ್ತೆ ಅಂದ್ರೆ ಹಾ ಈ ದಪ್ಪ ಇರೋ ಪೈಪ್ ಅನ್ನು ಹಾ. ಒಂದ್ ಸೈಡ್ ಅದೇ ಪೊಸಿಷನ್ ಇರುತ್ತೆ, ಮೇಲ್ಗಡೆ ಸಣ್ಣದಾಗಿ ಮಾಡುತ್ತೆ. ಓ ಈಗ ಆಕ್ಚುಲಿ ಪೈಪ್ ಇರುವಾಗ ಇಷ್ಟು ದಪ್ಪ ಪೈಪ್ ಇರುತ್ತೆ. ಇಷ್ಟು ದಪ್ಪ ರನ್ ಮಾಡಿದಾಗ ಹಾ. ಇದು ನಿಮಗೆ 20 ಈಗ 50 ಇದ್ರೆ 25 ಬರುತ್ತೆ. ಫರ್ನಿಚರ್ ಯೂಸ್ ಮಾಡ್ತೀವಿ. ಫರ್ನಿಚರ್ ಲೆಗ್ಗಳು ಹಾ ನೀವೀಗ ದೊಡ್ಡ ದೊಡ್ಡ ಕಫೆಗಳಲ್ಲಿ ಹೋದ್ರೆ ಫರ್ನಿಚರ್ ನೋಡಿರ್ತೀರ. ಹಾ, ಹೌದು KFC ಇರ್ಬೋದು, ಹೌದು. ದೊಡ್ಡ ದೊಡ್ಡ ಕಫೆಗಳ ಫರ್ನಿಚರ್ ನೀವು ಅಬ್ಸರ್ವ್ ಮಾಡಿದ್ರೆ Okay. ಅದೆಲ್ಲ ನಿಮ್ಗೆ ಟೇಪರ್ ಲೆಗ್. ಓ ಓಕೆ. ಇದು ಬೆಂಗಳೂರಲ್ಲಿ ಇರೋದೇ ಒಂದ್ 2-3 ಅಲ್ವಾ? 2-3 ಅಷ್ಟೇ. ಹಾ ಹಾ ಹಾ. ಈಗಲೂ ಅಷ್ಟೇನೆ. ಈಗ ಜಾಸ್ತಿ ಹೆಚ್ಚಿನವರು ನಿಮ್ಗೆ ಮುಂಬೈಯಿಂದ ಮಾಡ್ತಾರೆ, ಗುಜರಾತಿಂದ ತಗೊಳ್ತಾರೆ. ಓಕೆ ಓಕೆ. ಹಾಗಾದ್ರೆ ನಮ್ಮ ಬೆಂಗಳೂರಲ್ಲಿ ರೆಡಿ ಆಗೋದು ಇಲ್ಲಿ ಮಾತ್ರ ಅಂತ ಅಲ್ವಾ? ಸ್ಪೆಷಲ್ ಮಿಷನ್ ಗಳಿಗೆ ನಾನು ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿ. ಹಾ ಓಕೆ ಓಕೆ. ಅದಕ್ಕೆ ಅದೇ ಸ್ಪೆಷಲ್ ಆಗಿರುವಂತ ಮೆಷಿನರಿಗಳು ಬೇಕು ಅಂದ್ರೆ ನಮ್ಮಲ್ಲೇ ಇರೋದು. CNC ಟ್ಯೂಬ್ ಬೆಂಡಿಂಗ್ ಹಾ ಅಂದ್ರೆ 3 ಆಕ್ಸಿಸ್ ಬೆಂಡಿಂಗ್. ಓಕೆ. ಇದರಲ್ಲಿ ನಿಮ್ಗೆ ಸ್ಕೂಲ್ಗಳಿಗೆ ನಾವು ಮಾಡುವಂತ ಫರ್ನಿಚರ್ ಇದೆಯಲ್ಲ, ಹಾ. ಅದೆಲ್ಲನೂ ಬೆಂಡಿಂಗ್ ಇದರಲ್ಲೇ ಆಗುತ್ತೆ. 1/4 ಇಂಚು ಪೈಪ್ ನೀವು ಇದರಲ್ಲೇ, ಯಾಕಂದ್ರೆ ನಮ್ಮಲ್ಲೆಲ್ಲ ಇಂಚಲ್ಲಿ ಜಾಸ್ತಿ ಹೇಳ್ತಾರೆ. ಹೌದು. ನಾವು ಇಲ್ಲಿ MM ಹೌದು ಹೌದು ಹೌದು. 30 mm ವರೆಗೂ ಇದರಲ್ಲಿ ಬೆಂಡಿಂಗ್ ಆಗುತ್ತೆ. ಬೆಂಡಿಂಗ್ ಆಗುತ್ತೆ. ಓಕೆ. ಆಲ್ಮೋಸ್ಟ್ ನಾವು ಕೊಡ್ತಾ ಇರೋ ಐಟಮ್ಗಳೆಲ್ಲ ಬೆಂಡಿಂಗ್. ಹಾ ಓಕೆ. ಅದ್ರಲ್ಲಿ ವಿದೌಟ್ ಬೆಂಡಿಂಗ್ ತುಂಬಾ ರೇರ್. ಹಾ ಅದಕ್ಕೆ ಅದರಿಂದಾಗಿ ನಾವು ಫರ್ನಿಚರ್ ಸ್ಟಾರ್ಟ್ ಮಾಡಕ್ಕೆ ರೀಸನ್ ಅಲ್ವಾ? ಓಕೆ. ಅಲ್ಲ, ಇದು ನಮ್ದು ಡೈಲಿ ಪ್ರೊಡಕ್ಷನ್ ಇದೆ. 2000 ಡೈಲಿ ಹೊಡಿಬೇಕು. 2000. ಇದು ಸೇಮ್ ಅದೇ ತರದಲ್ಲಿ 5 ಆಕ್ಸಿಸ್ ಮೆಷಿನ್. ಈಗ ಅದು 3 ಆಕ್ಸಿಸ್. 3 ಆಕ್ಸಿಸ್ ಮೆಷಿನ್, ಇದು 5 ಆಕ್ಸಿಸ್. 5 ಆಕ್ಸಿಸ್. ಓಕೆ. ಅದರಲ್ಲಿ ಬೆಂಡ್ ಮಾತ್ರ ಆಗುತ್ತೆ. ಓಕೆ. ಇದರಲ್ಲಿ ಬೆಂಡಿಂಗ್ ಆಗುತ್ತೆ, ರೋಲಿಂಗ್ ಆಗುತ್ತೆ. ಫರ್ನಿಚರ್ ಅದು ಇಂಪಾರ್ಟೆಂಟ್ ಇದೆ. ಓಕೆ. ನಿಮ್ಗೆ ಎಲ್ಲಾನು ಪೈಪ್ ಬೆಂಡ್ ಜೊತೆಲಿ ರೋಲಿಂಗ್ ಇರುತ್ತೆ. ಈ ತರನು ಮಾಡಕ್ಕಾಗುತ್ತೆ ಇದರಲ್ಲಿ. ಬೆಂಡ್ ಜೊತೆಲಿ ರೋಲಿಂಗ್ ಕೂಡ ಆಗುತ್ತೆ ಅಲ್ವಾ? ಓಕೆ. ನಮ್ಮ ಹತ್ರ ಹಳೆ ಇದ್ದ ಬೆಂಡಿಂಗ್ ಮಿಷನ್ ಇದು 8 ಇಯರ್ಸ್ ಬ್ಯಾಕ್ ಇದ್ದ. ಓಕೆ ಓಕೆ. ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ? ವರ್ಕ್ ಇದೆ. ವರ್ಕಿಂಗ್ ಅಲ್ಲಿ ಇದೆ. ಓಕೆ. ಈಗ ಅಪ್ಡೇಟ್ ಆಗ್ತಾ ಇರುವಾಗೆ ಬೇರೆ ಬೇರೆ ಮಿಷನರಿಗಳು ಅಂದ್ರೆ ಇದು ತುಂಬಾ ಸ್ಲೋ ಇದೆ. ಹಾ ಓಕೆ. ಇವಾಗ ಅದೆಲ್ಲ ಹೊಸ ಕಂಟ್ರೋಲ್ಗಳು. ಹಾ ಓಕೆ ಓಕೆ. ಇದು ಪೈಪ್ ಕಟ್ಟಿಂಗ್. ಹಾ ನಮ್ಮಲ್ಲಿ ಊರಲ್ಲೆಲ್ಲ ಮಾಮೂಲಿ ಮಿಷನ್ ಗಳಲ್ಲಿ ಕಟ್ಟಿಂಗ್ ಮಾಡ್ತೇವೆ. ಓಕೆ. ಅದರಲ್ಲಿ ನೀವು ಒಂದು ಕಟ್ಟಿಂಗ್ ಆದ್ಮೇಲೆ ತಿರ್ಗಿ ಅದನ್ನು ಡ್ರೈನ್ ಮಾಡಬೇಕು, ಲೇಟ್ ಆಗುತ್ತೆ. ಹೌದು. ಇದು ನಿಮಗೆ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಬರುತ್ತೆ. ಓ. ಕಟ್ಟಿಂಗ್ ಇದು ಕಾಸ್ಟ್ ನಿಮ್ಗೆ ಅದು 1 hour ಅಲ್ಲಿ ಒಂದು ಇದು ಹೋಗುತ್ತೆ. ಹಾ 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 ಹಾ. ಓಕೆ. ಇದು ಒಂದ್ಸರಿ ಹೊಸ ಬ್ಲೇಡ್ ಹಾಕಿದ್ರೆ 5000 ಕಟ್ಟಿಂಗ್ ಬರುತ್ತೆ. ಓ 5000 ಬರುತ್ತಲ್ಲ? ಓಕೆ. ಕಟ್ಟಿಂಗ್ ಅಲ್ಲಿ ನೀವು ಡೈರೆಕ್ಟ್ ವೆಲ್ಡಿಂಗ್ ಮಾಡಬಹುದು. ಓ ಇಲ್ಲೇ ಮಾಡಬಹುದಲ್ವಾ? ಓಕೆ ಕರೆಕ್ಟ್. ಏನ್ ಕೂಡ ಸೈಡ್ ನಮಗೆ ಹೆಚ್ಚಿನ ಉಳ್ಕೊಳ್ಳೋದಿಲ್ಲ. ಏನು ಬರೋದ್ರೆ ಓಕೆ ಓಕೆ ಓಕೆ. ನೋಡಿ, ಟ್ರಾಫಿಕ್ ರೂಲ್ಸ್ ಗಳಿಗೆ ಅಥವಾ ಪಬ್ಲಿಕ್ ಗಳಿಗೆ ಬೇಕಾಗಿರುವಂತಹ ಇದು ಮೋಜೋ ಬ್ಯಾರಿಕೇಡ್ಗಳು. ಕ್ಲೌಡ್ ಕಂಟ್ರೋಲ್ ಅಲ್ವಾ? ಓಕೆ. ಕ್ಲೌಡ್ ಕಂಟ್ರೋಲಿಗೆ ಸರ್ ಇದು ಮೋಜೋ ಬ್ಯಾರಿಕೇಡ್. ಮೋಜೋ ಬ್ಯಾರಿಕೇಡ್ ಅಂದ್ರೆ ಕ್ಲೌಡ್ ಕಂಟ್ರೋಲ್ಗೆ ಯೂಸ್ ಮಾಡ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಸ್ಟೇಡಿಯಂಗಳಲ್ಲಿ ಇರೋದು ಯಾರು ಫಂಕ್ಷನ್ ಇದು ಮಾಡಿದಾಗ ಅದಕ್ಕೆ ಇದನ್ನು ಕ್ಲೌಡ್ ಕಂಟ್ರೋಲ್ಗೆ ಯೂಸ್ ಮಾಡ್ತಾರೆ. ಓಕೆ. ಬಿಫೋರ್ ಹೇಗಿತ್ತಂದ್ರೆ ನಿಮ್ಗೆ ಅಲ್ಯೂಮಿನಿಯಂ ಅಲ್ಲಿ ಬರ್ತಿತ್ತು, ಅದು ಚೈನಾದಿಂದ ಇಂಪೋರ್ಟ್ ಮಾಡಿ ಇಲ್ಲಿ ಯೂಸ್ ಮಾಡ್ತಾ ಇದ್ರು. ಓಕೆ. ಇದರಲ್ಲಿ ಇವಾಗ ನಾವು ಇದಕ್ಕೆ ಚೆನ್ನೈಗೆ ಸಪ್ಲೈ ಆಗ್ತಾ ಇದೆ. ಓಕೆ. ಇದು ಏನಂದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೂ ಫೋಲ್ಡಿಂಗ್ ಆಗುತ್ತೆ. ತುಂಬಾ ಈಸಿ ಇದೆ. ಹೌದು. ಓಕೆ. ಸರ್ ಇವರ ಹೈಟ್ ಅನ್ನ ಮತ್ತು ಕೂಡ ಜಾಸ್ತಿ ಮಾಡಬಹುದಲ್ವಾ? ಓಕೆ. ಅವ್ರಿಗೆ ಎಷ್ಟರ ಅವಶ್ಯಕತೆ ಇದೆ ಅಷ್ಟು ಮಾಡಿ ಕೊಡಬಹುದು ನೋಡಿ. ಯಾಕಂದ್ರೆ ಇದರಲ್ಲಿ ಮೇಲೆ ಜಂಪ್ ಮಾಡಕ್ ಆಗಲ್ಲ. ಓಕೆ ಓಕೆ. ಚಾನ್ಸಸ್ ಇಲ್ಲ. ಇವಾಗ ಇನ್ನೊಂದು ಒಂದಾದ್ಮೇಲೆ ಇನ್ನೊಂದ್ ಮೇಲೆ ಬೋಲ್ಟ್ ನಟ್ ಹಾಕಿ ಜಾಯಿಂಟ್ ಆಗುತ್ತೆ. ಓಕೆ. ಕಂಟಿನ್ಯೂಷನ್ ಇರುತ್ತೆ. ಓಕೆ ಓಕೆ. ಇವಾಗ ಮಾಮೂಲಿ ಇರೋದ್ರಲ್ಲಿ ಹತ್ತಿ ಮೇಲೆ ಹಾರೋದಕ್ಕೂ ಅವಕಾಶಗಳಿಲ್ಲ. ಓಪನ್ ಇರುತ್ತಲ್ಲ, ನಾವಿಗೆ ಟಚ್ ಮಾಡಿದ್ರೆ ಕೂಡ ಬಿದ್ದು ಹೋಗುತ್ತೆ. ಇದು ಚಾನ್ಸ್ ಸೊ ಚಾನ್ಸೇ ಇಲ್ಲ ನೋಡಿ. ಇದು ಕೂಡ ಇಲ್ಲಿ ರೆಡಿ ಮಾಡಿ ಚೆನ್ನೈ ಕಳಿಸ್ತಾ ಇದ್ದಾರೆ ಅಂತ. ಮೋಜೋ ಬ್ಯಾರಿಕೇಡ್. ಸೊ ನೋಡಿ, ಇಷ್ಟು ಸ್ಪೇಸ್ ಇದೆ. ಇಲ್ಲಿಂದ ಇಲ್ಲಿರೋ ಸ್ಪೇಸ್ ಇದೆ. ಇದು ಬೀಳುವಂತ ಚಾನ್ಸಸ್ಗಳೇ ಇಲ್ಲ. ಹೌದು. ಸೊ ಇಷ್ಟು ಗಟ್ಟಿದೆ. ಮತ್ತೆ ಇಲ್ಲಿ ಯಾವುದೇ ಕಾಲುಗಳ ಆಗಲ್ಲ. ಇದರಿಂದಲೂ ಹೈಟ್ ಅನ್ಬೇಕಾದ್ರೆ ಇದನ್ನು ಮಾಡಿ. ಅವ್ರು ಏನಂದ್ರೆ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ, ಈಗ ಇಂಟರ್ನ್ಯಾಷನಲ್ ಲೆವೆಲ್ ಪ್ರಕಾರ ಇದು ಇಷ್ಟೇ ಹೈಟ್. ಈಗ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಇದು ಜಾಸ್ತಿ ಇರೋ ಕಾರಣ ಅವರು ಇವಾಗ ಮೊನ್ನೆ ಹೇಳಿದ್ದಾರೆ ಇನ್ನೂ 1 ಅಡಿ ಜಾಸ್ತಿ ಬೇಕು ಅಂತ. ಓಕೆ ಓಕೆ ಓಕೆ. ಇದು ಈ ಲಾಕರ್ಗಳದೇ ಸ್ಕೂಲ್ಗಳಿಗೆ, ಅಂದ್ರೆ ಇದು ಸ್ಕೂಲ್ಗಳಿಗೆ ಅಂತಲ್ಲ, ಇವನ್ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೋಗುತ್ತೆ, ಆಮೇಲೆ PG ಗಳಿಗೆ ಹೋಗುತ್ತೆ. ಹೆಚ್ಚಿನಾಗಿ ಜಾಸ್ತಿ ಎಲ್ಲ ನಾವು ರಿಲೇಟೆಡ್ ಸ್ಕೂಲ್ಗಳು ರಿಲೇಟೆಡ್ ಇರೋದು. ಓಕೆ.
ನಾವೀಗ ಆಲ್ಮೋಸ್ಟ್ ಆಗಿ ಸಪ್ಲೈ ಮಾಡ್ತಾರೆ ಸ್ಕೂಲ್ಗಳಿಗೆ. ಹಾ ಸರಿ. ಇಲ್ಲಿ ಅಸೆಂಬ್ಲಿ Assembly ಆಗುತ್ತೆ. ಅಸೆಂಬ್ಲಿ ಆದ್ಮೇಲೆ ಆ ಕಡೆಯಲ್ಲಿ ಕೋಟಿಂಗ್ ಆಗುತ್ತೆ. ಕೋಟಿಂಗ್ ಆಗುತ್ತೆ. ಸೊ ಆ ಕೋಟಿಂಗ್ ಆಗೋ ಜಾಗ ಕೂಡ ನೋಡ್ಬೇಕು. ಅದು ಪೌಡರ್ ಕೋಟಿಂಗ್ ಆಗುವಂತಹ ಒಂದು ಜಾಗಕ್ಕೆ, ಅದು ಆ ಕಡೆ ಫ್ಯಾಕ್ಟರಿ ಆದ್ರೆ ಇದು ಮತ್ತೊಂದು, ಇಲ್ಲಿ ಮತ್ತೊಂದು ಅದರದೇ ಆಗಿರುವಂತಹ ಒಂದು ಸೆಕ್ಷನ್ ಇದೆ. ಸೊ ಇಲ್ಲಿ ಏನೆಲ್ಲ ಆಗುತ್ತೆ ಸರ್ ಇವಾಗ? ಸರ್ ಇಲ್ಲ, ಅಲ್ಲಿ ನಮ್ದು ಪ್ರೊಡಕ್ಷನ್ ಆಗಿದೆ ಎಲ್ಲ ಐಟಮ್. ಹಾ. ನಾವು ಯಾವ್ದನ್ನು ಪೇಂಟಿಂಗ್ ಮಾಡಲ್ಲ, ಓಕೆ. ಎಲ್ಲಾನು ಕೋಟಿಂಗ್, ಹಾ 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 ಹಾ. ಪೌಡರ್ ಕೋಟಿಂಗ್ ಮಾಡೋದು. ಓಕೆ. ಅಲ್ಲಿಂದ ಇಲ್ಲಿ ಬಂದು ಕೆಮಿಕಲ್ ವಾಶ್ ಆಗಿ ಇಲ್ಲ ಕೆಲವೊಂದು ಐಟಮ್ ಅನ್ನು 3 in 1 ವಾಶ್ ಮಾಡ್ತೀವಿ, ಇಲ್ಲ 7 ಟ್ಯಾಂಕ್ ಪ್ರೊಸೆಸ್ ಮಾಡ್ತೀವಿ. ಓಕೆ. ಅದ್ ಮಾಡಿ ಕೋಟಿಂಗ್ ಆಗುತ್ತೆ. ಇವಾಗ ರೆಡಿ ಆಗ್ತಾ ಇದೆ ಹೌದು ಅಲ್ವಾ? ಓಕೆ. ಈ ಪೇಂಟಿಂಗ್ ಮತ್ತು ಕೋಟಿಂಗ್ ಎರಡು ಏನು ಡಿಫರೆನ್ಸ್ ಅಂತ? ಸರ್ ಪೇಂಟಿಂಗು ನಿಮ್ಗೆ ಲೈಫ್ ತುಂಬಾ ಕಮ್ಮಿ, ಫಿನಿಶಿಂಗು ಬರಲ್ಲ. ಓಕೆ. ಕೋಟಿಂಗ್ ನಿಮ್ಗೆ ಲೈಫ್ ಇರುತ್ತೆ, ಫಿನಿಶಿಂಗ್ ಸೂಪರ್ ಆಗಿರುತ್ತೆ. Okay. ನಿಮ್ಗೆ ಡಿಫ್ರೆಂಟ್ ಕಲರ್ ಬೇಕಿದ್ರೆ ಮಾಡ್ಕೊಂಡು ಇದು ಮಾಡಕ್ಕಾಗುತ್ತೆ. ಓಕೆ. ಕಾಸ್ಟ್ ನಿಮ್ಗೆ ಪೌಡರ್ ಪೇಂಟ್ ಇಂದ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ಲೈಫ್ ಜಾಸ್ತಿ ಅಂತ. ಲೈಫ್ ಜಾಸ್ತಿ, ಕ್ವಾಲಿಟಿ. ಓಕೆ. ತಕೊಂಡು ಹೋಗ್ತಾ ಇದ್ದಾರೆ ಆ ಕಡೆಗೆ, ಅಂದ್ರೆ ಅದರ ಒಂದು ಸೆಕ್ಷನ್ ಇದುವೆ. ಇಲ್ಲೇ ಪೌಡರ್ ಕೋಟಿಂಗ್ ಕ್ಲಿಯರ್ ಆಗಿ ಆಗ್ತಾ ಇದೆ, ಯಾವುದೇ ಕಾರಣಕ್ಕೆ ಪೇಂಟಿಂಗ್ ಮಾಡ್ತಾ ಇಲ್ಲ. ಡಿಫ್ರೆನ್ಸ್ ಕೂಡ ಗೊತ್ತಾಗಿದೆ, ಯಾವ್ದು ಲೈಫ್ ಜಾಸ್ತಿ, ಯಾವ್ದು ಒಳ್ಳೇದು ನಮಗೆ, ಅಂದ್ರೆ ಹೆಚ್ಚು ಕಾಲ ಅದು ಬಾಳಿಕೆ ಬರೋದಕ್ಕೆ ಅಂತ ಹೇಳುವಂತ ಕೂಡ ಗೊತ್ತಾಗಿದೆ. ಸೊ ಎಲ್ಲ ಕೂಡ ಇಲ್ಲಿ ಪೌಡರ್ ಕೋಟಿಂಗ್ ಆಗಿರುವಂತ ಪ್ರೊಡಕ್ಷನ್ಗಳು ಈ ಗೋಡನ್ ಅಲ್ಲಿ ರೆಡಿ ಇದೆ ಅಲ್ಲ? ಇದೇನು ಅಂತ? ನೀವು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಮಾಲ್ಗಳಲ್ಲಿ, ಓಕೆ, ಈ ಔಟ್ಸೋರ್ಸ್ ರೋಡ್ ಅಲ್ಲಿ, ಸಿಗ್ನಲ್ ಇದರಲ್ಲಿ ಆ LED ನ ಬ್ಯಾಕ್ ಸಪೋರ್ಟ್ ಫ್ರೇಮ್ ಇದೆ. ಹಿಂದಿರುವಂತ ಫ್ರೇಮ್ ಇಲ್ಲಿಂದಲೇ ಬಂದಿರೋದು. ಇದೇ ಫ್ರೇಮ್ಗಳು ಇಲ್ಲಿ ನೋಡಿ ಬೇರೆ ಬೇರೆ ಕಡೆಗಳಿಗೆ ಹೋಗೋದಕ್ಕೆ ರೆಡಿ ಆಗಿದೆ. ನೋಡಿ 200 ಡಿಗ್ರಿ ಹೀಟ್ ಅಲ್ಲಿ ಇದು ಬಿಸಿ ಆಗ್ತಾ ಇದೆ. ಯಾವ ಕಲರ್ ಅಲ್ಲಿ ಬೇಕೋ ಆ ಕಲರ್ ಅನ್ನು ಮಾಡಿಕೊಡ್ತಾ ಇದ್ದಾರೆ. ಹೆವಿ ಬಿಸಿ ಇದೆ ಇಲ್ಲಿ. ಫೈನಲ್ ಆಗಿ ಡಿಸ್ಪ್ಯಾಚ್ ಆಗೋದಕ್ಕೆ ಇದು ರೆಡಿ ಆಗ್ತಾ ಇದೆ. Okay. ಏನೆಲ್ಲ ನಮ್ಮ ಮಲ್ಲಿಕಾರ್ಜುನ ಇನೋವೇಟಿವ್ ಸೊಲ್ಯೂಷನ್ ಅಲ್ಲಿ ರೆಡಿ ಆಗುತ್ತೆ ಅನ್ನುವಂಥದ್ದನ್ನ ನೋಡೋದಕ್ಕಿಂತ ಮೊದಲು ನಾವು ಎಲ್ಲ ವರ್ಕ್ ಗಳನ್ನ ಯಾವೆಲ್ಲ ಮೆಷಿನರಿಗಳಲ್ಲಿ ತಯಾರು ಮಾಡ್ತಾರೆ, ಹೇಗೆಲ್ಲ ಅದರ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೆ ಪೊಸಿಷನ್ ಗಳು ಇರುತ್ತೆ ಅಂತ ಹೇಳುವಂಥದ್ದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಆದ್ರೆ ಅಲ್ಲಿ ರೆಡಿ ಆಗಿರುವಂತ ಪ್ರಾಡಕ್ಟ್ ಗಳನ್ನ ನಾವು ಒಂದು ಶೋರೂಮ್ಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಅಥವಾ ಸ್ಕೂಲ್ಗಳಿಗೆ ಹೋಗುತ್ತೆ. ಯಾವ ರೀತಿ ರೆಡಿ ಇದೆ ಅಂತ ಹೇಳಿದ್ರೆ ಈ ರೀತಿ ಇದೆ ನೋಡಿ. ಇದೆಲ್ಲನೂ ಕೂಡ ರೆಡಿ ಆಗಿರೋದು ಇಲ್ಲೇ. ಸೊ ಇಷ್ಟು ಸುಂದರವಾಗಿರುವಂತಹ ಸ್ಟಡಿ ಟೇಬಲ್ ಗಳಾಗಿರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲನೂ ಕೂಡ ನಿಮ್ಮ ಸ್ಕೂಲ್ಗಳಲ್ಲಿ, ನಿಮ್ಮ ಕಾಲೇಜ್ಗಳಲ್ಲಿ, PGಗಳಲ್ಲಿ ಎಲ್ಲಾದ್ರೂ ಬೇಕು, LKGಗಳಲ್ಲಿ ಬೇಕು ಅಂತ ಹೇಳಿದ್ರೆ ಇದನ್ನ ರೆಡಿ ಮಾಡಿ ಕೊಡುವಂತಹ ಸಂಸ್ಥೆ ಇದು. ಇದನ್ನ ನೋಡಿದ್ದೀರಿ, ಬಟ್ ಎಲ್ಲಿ ರೆಡಿ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ನಮ್ಮಲ್ಲಿ ರೆಡಿ ಆಗುತ್ತೆ. ಓಕೆ, ಇಲ್ಲಿರುವಂತಹ ಪ್ರಾಡಕ್ಟ್ ಗಳೇ ನಮಗೆ ಕಾಣ್ತಾ ಇದೆ ಅಲ್ವಾ? ಓಕೆ, ನೋಡಿ ಏನೆಲ್ಲ ಇದೆ, ಎಲ್ಲ ವ್ಯವಸ್ಥೆಗಳು. ನಾನು ಅವಾಗ ಕೇಳಿದೆ ಮನೆಯ ಮುಂದೆ ಫರ್ನಿಚರ್ ಗಳೇನಾದ್ರೂ ಆಗುತ್ತಾ ಅಂತ. ನೋಡಿ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿಕೊಳ್ಳೋದಿದ್ರೆ ನೋಡಿ ಬೇರೆ ಬೇರೆ ವಿಭಾಗದಲ್ಲಿ. ಸೊ ಇದೆಲ್ಲ ತುಂಬಾ ಸ್ಟೈಲಿಶ್ ಆಗಿದೆ, ಒಳ್ಳೆ ವೆಯ್ಟ್ ಇದೆ. ಇದು ಲ್ಯಾಬ್ ಗಳಿಗೆ ಲ್ಯಾಬ್ ಸ್ಟೂಲ್ ಅಂತ ಹೋಗುತ್ತೆ. ಲ್ಯಾಬ್ ಸ್ಟೂಲ್. ಓಕೆ, ವುಡ್ ಅಲ್ವಾ? ಓಕೆ, ವುಡ್ ಯೂಸ್ ಮಾಡಿದ್ದಾರೆ. ನೋಡಿ ಕೋಟ್ ಫೈನಲ್ ಆಗಿ ಹೇಗೆ ಔಟ್ಪುಟ್ ಬರುತ್ತೆ ಅಂತ ಇಲ್ಲಿ ನೋಡಬಹುದು. ಹಾಗೇನೆ ಟೇಬಲ್ಸ್ ಗಳು, ಚೇರ್ ಗಳು, ಇಲ್ಲಿ ನೋಡಿ ರೋಪ್ ಅನ್ನ ಹಾಕಿ ಮಾಡಿರುವಂತಹ ಚೇರ್ ಗಳು. ಸಿಂಗಲ್ ಇದೆ, ಇದು ಒಬ್ರು ಕೂತ್ಕೊಳ್ಳುವಂತ ಟೇಬಲ್ ಚೇರ್. ಓಕೆ, ಇದು ಇದರಲ್ಲೇ ನಿಮ್ಗೆ ಡಬಲ್ ಬರುತ್ತೆ. ಇದು ಡಬಲ್. ಓಕೆ, 2 ಜನ ಕೂತ್ಕೊಳ್ಳುವಂತದ್ದು. ಓಕೆ. ಇದರಲ್ಲಿ ಬೇರೆ ಬೇರೆ ಮಾಡೆಲ್ ಇದೆ, ಚಿಕ್ಕದಿದ್ದಾವೆ, ದೊಡ್ಡದಿದ್ದಾವೆ. ಅಂದ್ರೆ ಚಿಕ್ಕದು ಅದು ಬಂದ್ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಇರುತ್ತೆ. ಓಕೆ, ಇದು ಹೈಟು ಸ್ಟ್ಯಾಂಡರ್ಡ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ. ನಮ್ಮಲ್ಲಿ ಏನಂದ್ರೆ ನಾವು ಯಾವ ಹೈಟ್ ಬೇಕು, ಯಾವ ಕಲರ್ ಬೇಕು ಎಲ್ಲನೂ ಇದು ಮಾಡ್ತೀವಿ. ಇಂಪೋರ್ಟ್ ಮಾಡೋದಿದ್ದಾಗ ಏನಾಗ್ತಿತ್ತು ಅಂದ್ರೆ ಅಲ್ಲಿ ಏನ್ ಕಲರ್ ಕೊಡ್ತಾರೆ ಅದನ್ನ ಮಾತ್ರ ಅದು ಸಿಗ್ತಾ ಇತ್ತು ಅಷ್ಟೇ. ಹೌದು. ಈಗ ನಮ್ಮಲ್ಲಿ ಇಲ್ಲೇ ನಾವು ಮಾಡೋ ಕಾರಣ ನಿಮ್ಗೆ ಯಾವ ಕಲರ್ ಬೇಕು, ಟೇಬಲ್ ಟಾಪ್ ಬೇರೆ ಇರಲಿ, ಚೇರ್ ಶೆಲ್ ಬೇರೆ ಇರಲಿ, ಅದು ಏನ್ ಬೇಕಿದ್ರು ಯಾವ ಕಲರ್ ಬೇಕಿದ್ರು ಕೊಡ್ತೀರಲ್ವಾ? ಓಕೆ, ನೋಡಿ ನಾವು ಈ ಚೇರ್ ಗಳನ್ನೆಲ್ಲ ನೋಡಿದೀವಿ, ಆಲ್ಮೋಸ್ಟ್ ನೋಡಿದೀವಿ. ಬಟ್ ಎಲ್ಲಿ ರೆಡಿ ಆಗುತ್ತೆ ಅಂತ ಹೇಳುವಂತದ್ದು ಯಾರಿಗೂ ಗೊತ್ತಿದ್ದಿರಲಿಲ್ಲ. ಬಟ್ ನಮ್ಮಲ್ಲೇ ರೆಡಿ ಆಗ್ತಾ ಇದೆ ಅಂತ. ಸೊ ಇಲ್ಲಿರುವಂತ ಎಲ್ಲ ಪ್ರಾಡಕ್ಟ್ ಗಳು ಮಾತ್ರವಲ್ಲದೆ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ಗಳನ್ನ ಒಂದು ಫೋಟೋ ಅಥವಾ ಹೇಳಿದ್ರೆ ಕೂಡ ಫೋಟೋ ನಾವು ಡಿಸೈನ್ ಮಾಡಿ ಕೊಡ್ತೀರಲ್ವಾ?
ಸೊ ಹೀಗೆಲ್ಲ ಇಲ್ಲಿಯ ಒಂದು ವ್ಯವಸ್ಥೆಗಳಿದೆ. ಈ ಒಂದು ವ್ಯವಸ್ಥೆಯನ್ನ ತಾವುಗಳು ಬಳಸಿಕೊಳ್ಳಿ. ಸಾಕಷ್ಟು ಮಂದಿಗೆ ಎಲ್ಲಿಂದ ತಗೊಳ್ಳೋದಪ್ಪ ಅಂತ ಹೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಶ್ರೀಯುತ ಮೋಹನ್ ಕುಮಾರ್ ಸರ್ ಅವರು ಕೊಟ್ಟಿದ್ದಾರೆ. ಅದಕ್ಕೂ ಸರ್ ಇದು ಇಲ್ಲಿ ಆಗುತ್ತೆ ಅಂತ ಹೇಳುವಂತದ್ದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಎಲ್ಲಿಂದ ತರ್ತಾರಪ್ಪ ಅಂತ. ಬರೋದು 10% ಜನರಿಗೆ ಮಾತ್ರ ಇದು ಇಲ್ಲಿ ಆಗುತ್ತೆ ಅಂತ ಹೇಳೋದು ಗೊತ್ತಿಲ್ಲ. ಅದ್ ಬಿಟ್ರೆ ನಿಮ್ಗೆ ಇಂಪೋರ್ಟ್ ಅಂತ ಗೊತ್ತಿರೋದು. ಹೌದು, ಅದೇ ನಾವು ಎಷ್ಟೋ ಕಸ್ಟಮರ್ ಹೇಳಿದಾರೆ ಇಲ್ಲ ಇಲ್ಲಿ ಯಾರು ಬೆಂಗಳೂರಲ್ಲಿ ಯಾರು ಮಾಡ್ತಾರೆ, ಎಲ್ಲ ಇಂಪೋರ್ಟ್ ಇವಾಗ ತಂದ್ಬಿಟ್ಟು ನೀವು ಇಲ್ಲಿ ಫಿಟ್ ಮಾಡಿ ಕೊಡ್ತೀರಾ ಅಂತಾರೆ. ಹೌದು, ಅದಕ್ಕೆ ಇವತ್ತು ಕಂಪ್ಲೀಟ್ ಆಗಿ ನೋಡಿದಾರಲ್ಲ ಹೇಗೆ ಅಂತ. ಯಾವ್ದು ಕೂಡ ಫಿಟ್ ಮಾಡಿ ಹೊರಗಿಂದ ತಂದು ಇಲ್ಲಿ ಅದನ್ನ ಅಸೆಂಬಲ್ ಮಾಡಿ ಕೊಡೋದಲ್ಲ. ಇಲ್ಲಿ ಈ ಒಂದು ಚೇರ್ ರೆಡಿ ಆಗ್ಬೇಕಿದ್ರೆ ಇದರ ಪ್ರತಿಯೊಂದು ನಟ್ ಬೋಲ್ಟ್ನಿಂದ ಹಿಡಿದು ಎಲ್ಲ ಡೈಗಳು ನಮ್ಮ ಹತ್ರ ಎಲ್ಲ ರೆಡಿ ಇದೆ. ಹಾಗಿರುವಾಗ ಇಲ್ಲೇ ರೆಡಿಯಾಗಿ ನಿಮಗೆ ಬೇಕಾಗಿರೋದನ್ನ ಕಳಿಸ್ಕೊಡ್ತಾರೆ. ಹಾಗೇನೆ ನಮ್ಮ ದೇಶಭಕ್ತಿಯೂ ಇದರಲ್ಲಿ ಇದೆ. ನಮ್ಮದನ್ನೇ ನಾವು ಬಳಸಿದ್ದೇವೆ ಅಲ್ವಾ, ನಾವೇ ಮಾಡಬೇಕು ಅಂತ ಹೇಳಿ. ಹಾಗೇನೆ ಎಷ್ಟು ಮಂದಿ ವರ್ಕರ್ಸ್ ಗಳಿದ್ದಾರೆ ಸರ್ ಇವಾಗ? ಒಂದು 65 ಜನ ಇದ್ದಾರೆ ನೋಡಿ. 65 ಜನಕ್ಕೆ ಅನ್ನ ಕೂಡ ಕೊಡ್ತಾ ಇದ್ದೀರಿ, ಉದ್ಯೋಗವನ್ನ ಕೂಡ ಕೊಟ್ಟಿದ್ದಾರೆ. ಹಾಗಿರುವಾಗ ನಮ್ಮ ದೇಶದ ಬೆಳವಣಿಗೆ ಹೇಗೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲೇ ರೆಡಿ ಆಗ್ತಕ್ಕಂಥ ವಸ್ತುಗಳನ್ನು ನಾವು ಪಡ್ಕೊಂಡಾಗ. ಸೊ ಅದು ಎಲ್ಲಿ ಪಡ್ಕೊಳ್ಬೇಕು? ನಮ್ಮ ಸ್ಕೂಲ್ಗಳಿಗೆ, ಕಾಲೇಜಸ್ಗಳಿಗೆ ಅಥವಾ ಇನ್ನಿತರ ಹಾಸ್ಟೆಲ್ಸ್ ಎಲ್ಲಿಗೆ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ಇನೋವೇಟಿವ್ ಸೊಲ್ಯೂಷನ್ ಅಲ್ಲೇ ಪಡ್ಕೊಳ್ಬೇಕು ಅಂತ ಹೇಳ್ತೇನೆ. ಒಂದು ಪ್ರಾಡಕ್ಟ್ ಅನ್ನ ಚೇರ್ ಅನ್ನ ತೋರಿಸಿ ನಮ್ಮಲ್ಲಿ ರೆಡಿ ಆಗ್ತದೆ ಅಂತ ಹೇಳೋದಕ್ಕೂ ನಾವು ಕಂಪ್ಲೀಟ್ ಟೂರ್ ಮಾಡಿ ಒಂದೊಂದು ಪ್ರಾಡಕ್ಟ್ ಗಳು ಹೇಗೆ ರೆಡಿ ಆಗ್ತದೆ ಅಂತ ತೋರಿಸೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಎಲ್ಲನೂ ಕೂಡ ಪಾರದರ್ಶಕತೆ ನಿಮ್ಮಲ್ಲಿದೆ ಅಂತ ಹೇಳೋದನ್ನ ಇವತ್ತು ತೋರಿಸಿದ್ದೀರಿ. ಸೊ ಜನರಿಗೆ ಕೂಡ ಗೊತ್ತಾಗಿದೆ. ಸೊ ನಮ್ಮ ಸುಳ್ಯದವೇವು ಹಾಂಗಿರಿಕರ ಸುಳ್ಯದವು ಕೂಡ ಎಷ್ಟು ಕಾಲೇಜ್ ಇದ್ದರೂ ಕೂಡ ತಕ್ಕಡ ಕಲ್ಲಿಂದ ಹಾಗೆ ಅರೆಮಸಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾನು ಕೇಳೋದು, ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ದು ಹಾಕಿರ್ತೇನೆ. ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿದಾಗ 1, 2 ಎಲ್ಲ ಬೇಕು ಅಂತ ಹೇಳಿ ಕಾಲ್ ಬಂದ್ರೆ ಆಗುತ್ತಾ ಅಥವಾ ಬಲ್ಕ್ ಆಗಿರುವಂತ ಆರ್ಡರ್ ಗಳನ್ನ ತಗೊಳ್ಳೋದು? 1, 2ಕ್ಕೆ ನಾವು ಇದು ಮಾಡಲ್ಲ, ಅಂದ್ರೆ ಕಷ್ಟ ಆಗುತ್ತೆ. ಹೌದು, ನಾವು ಜಾಸ್ತಿ ಬಲ್ಕ್ ಅಲ್ಲೇ ಕೊಡೋದು. 1, 2 ತುಂಬಾ ಕಮ್ಮಿ. ಬಲ್ಕ್ ಅಂದ್ರೆ ಮಿನಿಮಮ್ ಅಂದ್ರೆ 50 ಎಬವ್ 50 ಅಥವಾ ಅದಕ್ಕಿಂತ ಜಾಸ್ತಿ ಬೇಕು ಸ್ಕೂಲ್ಗಳಿಗೆ ನಿಮ್ಮ ಫರ್ನಿಚರ್ಸ್ ಗಳನ್ನ, ಅಥವಾ ಈಗ ಮಾಡರ್ನ್ ಲುಕ್ ಅಲ್ಲಿ ನಿಮ್ಮ ಶಾಲೆಯ ಮಕ್ಕಳನ್ನ ಕೂರಿಸಬೇಕು, ಅವರಿಗೊಂದು ಅಟ್ರಾಕ್ಟ್ ಆಗಬೇಕು ಅಂತ ಹೇಳುವಂತ ಮನಸ್ಸಿದ್ರೆ ಇಲ್ಲಿ ರೇಟ್ಗಳ ವಯಸ್ಸಲ್ಲಿ ತಲೆಬಿಸಿ ಮಾಡಬೇಡಿ. ನೀವು ಬೇರೆ ಕಡೆ ತಗೊಂಡ್ರೆ ನಿಮಗೆ ತಲೆಯಿಂದ ಮೇಲಿರುವಂತ ರೇಟುಗಳಿದೆ. ಹಾಗಿರುವಾಗ ಬಲ್ಕ್ ಆಗಿ ನಿಮ್ಮ ಸ್ಕೂಲನ್ನ ಚಂದಗಾಣಿಸಿ ವಿದ್ಯಾರ್ಥಿಗಳನ್ನ ಅಲ್ಲಿರುವಂತಹ ಒಂದಷ್ಟು ಪೀಠೋಪಕರಣಗಳೇ ಅಟ್ರಾಕ್ಟ್ ಮಾಡ್ತದೆ. ನಾವು ಬರೆಯುವಂತ ಓದುವಂತಹ ಒಂದು ಕೂತ್ಕೊಳ್ಳುವಂತಹ ಸ್ಟಡಿ ಟೇಬಲ್ಗಳೇ ಒಂದು ಓದುವಿಕೆಗೆ ಬಹಳ ಅಂದವಾಗಿರುವಂತ ವಿಚಾರ. ಹಾಗಿರುವಾಗ ನಿಮ್ಮ ಸ್ಕೂಲ್ ಕಾಲೇಜ್ಗಳಿಗೆ ಬಲ್ಕ್ ಆಗಿ ನಮ್ಮಲ್ಲಿ ತಗೊಳ್ಳಿ. 50ರಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟು ಬೇಕಾದ್ರೂ ತಗೊಳ್ಬಹುದು ಅಲ್ವಾ? ಎಲ್ಲಾ ಸ್ಕೂಲ್ಗಳಲ್ಲಿ ನಿಮ್ಗೆ ಫಸ್ಟ್ ಗೆ ಕ್ಲಾಸ್ ರೂಮ್ ಹೆಂಗಿದೆ ಅದೇ ಮೈನ್, ಸ್ಟ್ರಕ್ಚರ್ ಹೆಂಗಿದೆ ಅದು ಬಿಟ್ರೆ ಅಲ್ವಾ? ಕರೆಕ್ಟ್. ಹಳೆ ಸ್ಕೂಲ್ ಆದ್ರೆ ಯಾರು ಅದಕ್ಕೆ ಅಡ್ಮಿಷನ್ ಹೋಗಲ್ಲ. ಅಂದ್ರೆ ನಮ್ಮಲ್ಲಿ ಬದಲಾವಣೆ ಕೂಡ ಅವಶ್ಯಕತೆ ಇದೆ, ಅದನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಇದ್ದೇನೆ. ಕಾಂಟ್ಯಾಕ್ಟ್ ನಿಮಗೆ ಅವಶ್ಯಕತೆ ಇದ್ರೆ ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ಕೊಳ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೀಮದೇವರಾಗಿರುವಂತಹ ಮಲ್ಲಿಕಾರ್ಜುನ, ನಾವು ನಮ್ಮ ಒಂದು ದೈವಿ ಶಕ್ತಿಗಳು ನಿಮಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಡ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು.